ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷವು ದೇಶದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದೆ. ಕಾಂಗ್ರೆಸ್ ಬುನಾದಿಯ ಮೇಲೆ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ಎಲ್ಲವನ್ನು ನಾವೇ ಮಾಡಿದ್ದೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಟೀಕಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ಚಿಂತಾಮಣಿಯ ಕೈವಾರದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಸರ್ಕಾರ ಕಳೆದ 10 ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಜನರನ್ನು ವಂಚಿಸುತ್ತಿದೆ. ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಯಾವುದೇ ಭರವಸೆ ಈಡೇರಿಸಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇವೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸಲಾಗುತ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಲಾಗುವುದು. ಸ್ವಿಸ್ ಬ್ಯಾಂಕಿನಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಪ್ರಜೆಯ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡುವುದಾಗಿ ನಾನಾ ರೀತಿಯ ಭರವಸೆ ನೀಡಿದ್ದರು. ಒಂದು ಭರವಸೆಯನ್ನು ಈಡೇರಿಸಿಲ್ಲ ಎಂದು ಸಚಿವ ಎಂಸಿ ಸುಧಾಕರ್ ಆರೋಪಿಸಿದರು. ಇದು ಬಿಜೆಪಿಯವರು ಜನರ ಭಾವನೆಗಳ ಜೊತೆಯಲ್ಲಿ ಇವತ್ತು ಸಮಾಜವನ್ನ, ಜಾತ್ಯತೀತ ಸಮಾಜವನ್ನ ಒಡೆದು ಆಳ್ತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೋರೋದಿಷ್ಟೇ, ಸ್ವಾತಂತ್ರ್ಯ ಭಾರತ 1947ರಲ್ಲಿ ಅವತ್ತು ಏನು ನಮ್ಮ ದೇಶಕ್ಕೆ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಅವಾಗ ಹೊರಹೊಮ್ಮಿತು. ಆ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು, ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಲವಾದ, ಒಂದು ಸದೃಢವಾದಂತಹ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಒಂದು ಭದ್ರವಾದಂತಹ ಬುನಾದಿಯನ್ನ ವಿವಿಧ ಕ್ಷೇತ್ರಗಳಲ್ಲಿ ಜವಾಹರ್ಲಾಲ್ ನೆಹರು ಅವರು ಹಾಕೊಟ್ಟ ನಂತರ ಬಂದಂತ ಹಲವಾರು ಪ್ರಧಾನಮಂತ್ರಿಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೋದು, ಇಂದಿರಾ ಗಾಂಧಿ ಅವರು ಆಗ್ಬೋದು, ಇತರೆ ನಾಯಕರೆಲ್ಲರೂ ಇವತ್ತು ಮನಮೋಹನ್ ಸಿಂಗ್ ಅವರು ಆಗ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹಂತದಲ್ಲಿ ರಾಷ್ಟ್ರದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಲವಾರು ಕೆಲವು ಕ್ರಮಗಳನ್ನು ತಗೊಂಡು ರಾಷ್ಟ್ರವನ್ನ ಇವತ್ತು ಮುನ್ನಡೆಸ್ತಕ್ಕಂತ ಒಂದು ಮಹತ್ತರವಾದಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇವ್ರು ಏನ್ ಮಾತಾಡ್ತಾರೆ, 10 ವರ್ಷದಿಂದ ಬಂದಿರ್ತಕ್ಕಂಥವ್ರು ಹೇಳ್ತಾರೆ ಹಿಂದೆ ಯಾರು ಏನು ಮಾಡಿಲ್ಲ, 60-65 ವರ್ಷದಿಂದ ಆಡಳಿತ ಮಾಡಿದವ್ರು ಏನು ಮಾಡಿಲ್ಲ, ನಾವು ಬರೀ 10 ವರ್ಷದಲ್ಲೇ ಮಾಡ್ಬಿಟ್ವಿ ಅಂತಾರೆ. ಎಷ್ಟು ಸರಿ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ. ಅವ್ರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿಸ್ತೀವಿ ಅಂತ. 10 ವರ್ಷ ಕಳಿತು, 20 ಕೋಟಿ ಜನ ಇವತ್ತು ಯುವಕ ಯುವತಿಯರಿಗೆ ಉದ್ಯೋಗ ಕೊಡಿಸ್ಬೇಕಾಯ್ತು. ಕೊಡಿಸಿದಾರ? ಹೇಳ್ಬೇಕು. ಅವರು ಮುಂದೆ ಬಂದು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಗೊಬ್ಬರದ ಮೇಲೆ ಇರ್ತಕ್ಕಂಥ ಸಬ್ಸಿಡಿಯನ್ನ ಕಿತ್ತಾಕಿದ್ರು, ಬೇರೆ ರೂಪದಲ್ಲಿ ದುಡ್ಡು ಕೊಡುವಂತದ್ದು ಮಾಡಿದ್ರು. ಆ ಗೊಬ್ಬರದ ಸಬ್ಸಿಡಿ ದುಡ್ಡು ಎಷ್ಟು ಕಳ್ಕೊಳ್ತೀವಿ, ಅವ್ರು ಕೊಡುವಂತ 6,000 ಏನಕ್ಕಾಗತ್ತೆ ದಯವಿಟ್ಟು ಯೋಚನೆ ಮಾಡಿ. ಗೊಬ್ಬರದ ಸಬ್ಸಿಡಿ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ತಮಗೆ ಹಣ ನಷ್ಟ ಆಗಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಕೃಷಿ ನೀತಿಯನ್ನ, ಹೊಸ ಕೃಷಿ ನೀತಿಯನ್ನ, ಕಾಯ್ದೆಗಳನ್ನ ತರುವಂತದ್ದಕ್ಕೆ ಹೋಯ್ತು. ದೊಡ್ಡ ಮಟ್ಟದಲ್ಲಿ ದಿಲ್ಲಿ ಹೊರಭಾಗದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಅವ್ರ ಮೇಲೆ ಎಲ್ಲಾ ರೀತಿ ಫಿರಂಗಿಗಳನ್ನ, ಏನೋ ಒಂದು ವಾಟರ್ ಗನ್ಸ್ ಅನ್ನ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮತ್ತು ಗೋಲಿಬಾರ್ ಮಾಡ್ತಕ್ಕಂಥ ಇವೆಲ್ಲಾ ಕೆಲಸಗಳನ್ನ ಮಾಡಿ ರೈತರೆಲ್ಲ ಕೆಲವರೆಲ್ಲ ಸತ್ತಿರ್ತಕ್ಕಂಥದ್ದು ತಮಗ್ ಗೊತ್ತಿದೆ.